ಹಾಯ್ ಫ್ರೆಂಡ್ಸ್, ನಟ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಬೆಳೆದು ಬಂದ ಹಾದಿ ಹೇಗಿದೆ? ಇವರು ದಲಿತ ಸಮುದಾಯದಲ್ಲಿ ಜನಿಸಿದ್ರು, ಓದಿದ್ದು ಎಷ್ಟು ಗೊತ್ತಾ? ಸಮುದಾಯದ ಎಲ್ಲರಿಗೂ ಇವರು ಮಾದರಿ ಯಾಕೆ? ಇವರ ರಾಜಕೀಯ ಹಾದಿ ಹೇಗಿತ್ತು? ಇವರು ಮಾಡಿರೋ ಆಸ್ತಿ ಎಷ್ಟು? ಹೆಂಡತಿ ಮಕ್ಕಳು ಏನ್ ಮಾಡ್ತಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1953ರ ಏಪ್ರಿಲ್ 6ರಂದು ಜನನ. ಕೆ ಶಿವರಾಮ್ 1953ರ ಏಪ್ರಿಲ್ 6ರಂದು ರಾಮನಗರ ಜಿಲ್ಲೆಯ ಉರಗಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಕೆಂಪಯ್ಯ ಡ್ರಾಮಾ ಮಾಸ್ಟರ್ ಆಗಿದ್ರು. ತಾಯಿ ಚಿಕ್ಕಬೋರಮ್ಮ. ಓದಿನಲ್ಲಿ ತುಂಬಾ ಮುಂದಿದ್ದ ಕೆ ಶಿವರಾಮ್ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದ್ದಾಗಿತ್ತು. ಆದ್ರೆ ಇವರ ಸಾಧನೆಗೆ ಸಮುದಾಯ ಅಡ್ಡಿ ಬರಲಿಲ್ಲ. ಕಡು ಬಡತನವಿದ್ರೂ ಬಾಲ್ಯದಲ್ಲೇ ಐಎಎಸ್ ಅಧಿಕಾರಿ ಆಗ್ಬೇಕು, ಸಿನಿಮಾ ನಟನಾಗ್ಬೇಕು ಅನ್ನೋ ಕನಸು ಕಂಡಿದ್ರು. ಇಂಥ ಶಿವರಾಮ್ ತಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡ್ರು. ನಂತರ ಬೆಂಗಳೂರಿಗೆ ಬಂದು ಹಾಸ್ಟೆಲ್ನಲ್ಲಿದ್ದುಕೊಂಡು ಮಲ್ಲೇಶ್ವರಂನಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಓದಿದ್ರು. ಆದ್ರೆ ಹೈಸ್ಕೂಲ್ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದ್ರು. ನಂತರ ಹಠ ಬಿಡದೆ ಎಕ್ಸಾಮ್ ಕಟ್ಟಿ ಬರೆದು ಪಾಸ್ ಮಾಡ್ಕೊಂಡ್ರು. 1972ರಲ್ಲಿ ಅಂದ್ರೆ ಹೈಸ್ಕೂಲ್ ಶಿಕ್ಷಣ ಮುಗಿದ ಕೂಡಲೇ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು. 1973ರಲ್ಲಿ ಭಾರತೀಯ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಸೇರ್ಕೊಂಡ್ರು. ಸ್ವಲ್ಪ ಟೈಮ್ ಸೆಂಟ್ರಲ್ ಜೈಲಿನಲ್ಲೂ ಕೆಲಸ ಮಾಡಿದ್ರು. ಸರ್ಕಾರಿ ಕೆಲಸ ಸಿಕ್ಕರೂ ಓದು ಬಿಡ್ಲಿಲ್ಲ. ಶಿಕ್ಷಣ ಕಂಪ್ಲೀಟ್ ಮಾಡುತ್ತಲೇ ಸಾಧನೆ. ಆಗಿನ ಕಾಲ ಹೇಗಿತ್ತು ಅಂದ್ರೆ ಸರ್ಕಾರಿ ಕೆಲಸ ಸಿಕ್ಕರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ರು. ಆದ್ರೆ ಕೆ ಶಿವರಾಮ್ ಸರ್ಕಾರಿ ಕೆಲಸ ಸಿಕ್ಕರೂ ಶಿಕ್ಷಣ ಅರ್ಧಕ್ಕೆ ಬಿಡ್ಲಿಲ್ಲ. ಕೆಲಸ ಮಾಡಿಕೊಂಡೇ ಓದು ಮುಂದುವರಿಸಿದ್ರು. ವಿ ಪುರಂ ಈವ್ನಿಂಗ್ ಕಾಲೇಜಿನಿಂದ BA ಪದವಿ ಪಡ್ಕೊಂಡ್ರು. 1982ರಲ್ಲಿ ಮೈಸೂರು ವಿವಿಯಿಂದ ಇತಿಹಾಸ ವಿಷಯದಲ್ಲಿ MA ಪದವಿ ಕೂಡ ತಮ್ಮದಾಗಿಸಿಕೊಂಡ್ರು. ನಂತರದಲ್ಲಿ KAS ಪರೀಕ್ಷೆಗೆ ಸಿದ್ಧತೆ ನಡೆಸಿ 1985ರಲ್ಲಿ ಅದನ್ನು ಪಾಸ್ ಮಾಡ್ಕೊಂಡ್ರು. ಇಡೀ ಕರ್ನಾಟಕದಲ್ಲಿ SC ಸಮುದಾಯದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ರು. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ನೇಮಕವಾದ್ರು. KAS ಕೂಡ ಶಿವರಾಮ್ಗೆ ತೃಪ್ತಿ ಕೊಡ್ಲಿಲ್ಲ. UPSC ಕ್ಲಿಯರ್ ಆಗೋವರೆಗೆ ಛಲ ಬಿಡ್ಲಿಲ್ಲ. ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ಗೆ ಅಂತ ಹೋದ್ರು. ಆದ್ರೆ ಅವರ ಕನಸು ಅಲ್ಲಿಗೆ ಮುಗಿಯಲಿಲ್ಲ. ಬದಲಿಗೆ KAS ಪಾಸ್ ಮಾಡಿದ್ದ ಅವರ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ಕಂಡಿದ್ದ IAS ಕನಸು ಚಿಗುರೊಡೆದಿತ್ತು. ಹೀಗಾಗಿ UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. ಪೊಲೀಸ್ ಟ್ರೈನಿಂಗ್ ನಡೆಯುತ್ತಿರುವಾಗಲೇ IAS ಪರೀಕ್ಷೆ ಪಾಸ್ ಕೂಡ ಮಾಡಿದ್ರು. ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಎದುರಿಸಿ ಡಿಸ್ಟಿಂಕ್ಷನ್ ಪಡೆದ ಏಕೈಕ ಕನ್ನಡಿಗ ಎನಿಸಿಕೊಂಡ್ರು. ಇದಾದ್ಮೇಲೆ ಸರ್ಕಾರದ ಮಟ್ಟದಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಸಿನಿಮಾ ರಂಗದಲ್ಲೂ ಕೆ ಶಿವರಾಮ್ ಒಲವು. KAS IAS ಎಲ್ಲಾ ಪಾಸ್ ಮಾಡ್ಕೊಂಡು ಅಧಿಕಾರಿಯಾಗಿದ್ದ ಕೆ ಶಿವರಾಮ್ಗೆ ಸಿನಿಮಾದಲ್ಲಿ ನಟಿಸೋ ಆಸೆ ಆಯ್ತು. ಅದರಂತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು. 1993ರಲ್ಲಿ ಅಂದ್ರೆ ತಮ್ಮ 40ನೇ ವಯಸ್ಸಿನಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ರು. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಈ ಸಿನಿಮಾದಲ್ಲಿ ಕೆ ಶಿವರಾಮ್ ಅದ್ಭುತವಾಗಿ ನಟಿಸಿದ್ರು. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಇಂದಿಗೂ ಕೂಡ ಜನ ನೋಡ ಬಯಸುವ ಎವರ್ ಗ್ರೀನ್ ಚಿತ್ರವಾಗಿದೆ. ಇದರ ಹಾಡುಗಳು ಕೂಡ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ವು. ಈ ಸಿನಿಮಾ ಗೆದ್ದಾಗ ಕೆ ಶಿವರಾಮ್ ಲಕ್ಕಿ ಹೀರೋ ಅಂತಲೇ ಕರೆಸಿಕೊಂಡಿದ್ರು. ಇದಾದ್ಮೇಲೂ ವಸಂತ ಕಾವ್ಯ, ಸಾಂಗ್ಲಿಯಾನ ಪಾರ್ಟ್ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ, ಓ ಪ್ರೇಮ ದೇವತೆ ಚಿತ್ರದಲ್ಲಿ ನಟಿಸಿದ್ರು. ಹಲವು ಸಿನಿಮಾಗಳಲ್ಲಿ ಪೋಷಕ ನಟರಾಗಿಯೂ ಕಾಣಿಸಿಕೊಂಡ್ರು. 2017ರಲ್ಲಿ ಟೈಗರ್ ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ನಂತರದಲ್ಲಿ ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ದೂರ ಉಳಿದ್ರು. ರಾಜಕೀಯವನ್ನು ಬಿಡ್ಲಿಲ್ಲ ಕೆ ಶಿವರಾಮ್. IAS ಅಧಿಕಾರಿಯಾಗಿದ್ದುಕೊಂಡು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ ಶಿವರಾಮ್ 2013ರಲ್ಲಿ ನಿವೃತ್ತರಾದ್ರು. ಅವರು ಕೆಲಸ ಬಿಡುವ ಹೊತ್ತಿಗೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತರಾಗಿದ್ರು. ನಂತರ ಕಾಂಗ್ರೆಸ್ ಸೇರೋ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಒಂದೇ ವರ್ಷದಲ್ಲಿ JDS ಸೇರಿದ ಶಿವರಾಮ್ ಮೀಸಲು ಕ್ಷೇತ್ರವಾದ ಬಿಜಾಪುರ ಲೋಕಸಭೆ ಕ್ಷೇತ್ರದಿಂದ 2014ರಲ್ಲಿ ಕಣಕ್ಕೆ ಇಳಿದ್ರು.
ಆದ್ರೆ ಬಿಜೆಪಿಯ ರಮೇಶ್ ಜಿಗಜಿಣಗಿ ವಿರುದ್ಧ ಸೋಲು ಕಂಡ್ರು. ಮತ್ತೆ ಅದೇ ವರ್ಷ ಅಂದ್ರೆ 2014ರಲ್ಲಿ ಕಾಂಗ್ರೆಸ್ ಸೇರಿದ್ರು. ದಲಿತ ಸಮುದಾಯಕ್ಕೆ ಡಿಸಿಎಂ ಪೋಸ್ಟ್ ಕೊಡಬೇಕು ಅನ್ನೋ ಅಭಿಯಾನದಲ್ಲಿ ಇವರು ಕೂಡ ತೊಡಗಿಸಿಕೊಂಡಿದ್ರು. ಆದ್ರೆ ಮತ್ತೆ ಕೆಲವೇ ತಿಂಗಳಲ್ಲಿ ದಲಿತರಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ನೀಡ್ತಿಲ್ಲ ಅಂತ ಆರೋಪಿಸಿ ಬಿಜೆಪಿ ಸೇರಿದ್ರು. ನಂತರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿಲ್ಲವಾದ್ರೂ ಬಿಜೆಪಿಯಲ್ಲೇ ಉಳಿದುಕೊಂಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿರೋ ಆನೇಕಲ್ನಲ್ಲಿ ಮೋದಿ ಕ್ಯಾಂಟೀನ್ ತೆರೆದಿದ್ದಾರೆ. ಅಲ್ಲಿ 10 ರೂಪಾಯಿಗೆ ತಿಂಡಿ, 15 ರೂಪಾಯಿಗೆ ಊಟ ಮತ್ತು 5 ರೂಪಾಯಿಗೆ ಚಹಾ ಕಾಫಿ ನೀಡ್ತಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಇವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಇವರು ಛಲವಾದಿ ಮಹಾಸಭಾದ ಅಧ್ಯಕ್ಷರೂ ಆಗಿ ಕೆಲಸ ಮಾಡಿದ್ದಾರೆ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿಯೋ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅಸ್ಪೃಶ್ಯತೆಯ ವಿರುದ್ಧ ಎತ್ತಿದರು ಧ್ವನಿ, ದಲಿತರಿಗೆ ಸಿಎಂ ಸ್ಥಾನ ಕೇಳಿದ ನಾಯಕ. ಎಸ್, ರಾಜ್ಯದಲ್ಲಿ ಈವರೆಗೆ ಒಬ್ಬ ದಲಿತ ಸಿಎಂ ಆಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ 50ಕ್ಕೂ ಹೆಚ್ಚು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ಪರಮೇಶ್ವರ್ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ. ಆದ್ರೆ ಅವರಿಬ್ಬರಿಗೂ ರಾಜ್ಯದ ಸಿಎಂ ಆಗಲು ಇನ್ನೂ ಸಾಧ್ಯವಾಗಿಲ್ಲ. ಬೇಕಂತಲೇ ದಲಿತರು ಸಿಎಂ ಆಗೋದನ್ನ ತಪ್ಪಿಸಲಾಯ್ತು ಅಂತ ಹಲವಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಇವರು ಅಧಿಕಾರಿಯಾಗಿ ಹೋದಲ್ಲೆಲ್ಲ ಬಡವರ ಪರವಾಗಿ ಕೆಲಸ ಮಾಡಿ ಜನಮನ್ನಣೆ ಗಳಿಸಿದ್ದಾರೆ. ಹಲವು ಬಡವರ ಮಕ್ಕಳಿಗೆ ಓದಿಸಿ ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಗುಡಿಸಿಲಿನಲ್ಲಿ ಪರದಾಡುತ್ತಿದ್ದ ಅದೆಷ್ಟೋ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಅದು ಅಲ್ಲದೆ ಇನ್ಮುಂದೆ ಛಲವಾದಿ ಸಮಾಜದ ಮಕ್ಕಳನ್ನು ಎಲ್ಲಾ ರೀತಿಯ ಸರ್ಕಾರಿ ಕೆಲಸಗಳಿಗೆ ತಯಾರು ಮಾಡಲು ಒಂದು ಟ್ರೈನಿಂಗ್ ಸೆಂಟರ್ ತೆರೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಶಿವರಾಮ್ ಕುಟುಂಬ ಮತ್ತು ಆಸ್ತಿ. ಶಿವರಾಮ್ ವಾಣಿ ಅನ್ನೋರನ್ನ ಮದುವೆ ಆಗಿದ್ದು 2 ಹೆಣ್ಮಕ್ಕಳಿದ್ದಾರೆ. ಮಕ್ಕಳು ಮದುವೆ ಆಗಿ ಸೆಟಲ್ ಆಗಿದ್ದಾರೆ. ಇವರು 2013ರಲ್ಲಿ ಚುನಾವಣೆ ವೇಳೆ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ಇವರ ಹತ್ರ 2,62 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಫ್ರೆಂಡ್ಸ್, ಇದು ಮಾಜಿ IAS ಅಧಿಕಾರಿ, ನಟ, ರಾಜಕಾರಣಿ ಕೆ ಶಿವರಾಮ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.